ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳಲ್ಲಿ ಕೆಲವೊಂದು ಲೋಪದೋಷ ಹಾಗೂ ನೂತನ ಸ್ಥಳದಲ್ಲಿ ತ್ಯಾಜ್ಯ ವಿಲೇವಾರಿಗೆ ನಾಗರಿಕರಿಂದ ವಿರೋಧ ವ್ಯಕ್ತವಾಗಿತ್ತು. ಕಿನ್ನಿಗೋಳಿ ಮಾರುಕಟ್ಟೆ ಕಾಮಗಾರಿ ಪಾರದರ್ಶಕತೆ ಬಗ್ಗೆ ಸ್ಥಳೀಯರು ದೂರು ನೀಡಿದ್ದರು. ಈ ಬಗ್ಗೆ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ದಿಢೀರ್ ಭೇಟಿ ನೀಡಿ ಕೆಲವೊಂದು ಕಾಮಗಾರಿಯನ್ನು ಪರಿಶೀಲನೆ ಮಾಡಿದ್ರು. ಕಿನ್ನಿಗೋಳಿ ಮಾರುಕಟ್ಟೆ ಕಾಮಗಾರಿ ವೀಕ್ಷಣೆಗೆ ತೆರಳಿದಾಗ ಕಾಮಗಾರಿಯಲ್ಲಾದ ಕೆಲವೊಂದು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಗಮನ ಸೆಳೆದರು. ಕಿನ್ನಿಗೋಳಿ ಪಟ್ಟಣ ಪಂಚಾಯತ್ಗೆ ತ್ಯಾಜ್ಯ ನಿರ್ವಹಣೆಗಾಗಿ ಬೇಕಾದಷ್ಟು ಸ್ಥಳಾವಕಾಶವಿದ್ದು, ಪ್ರಸ್ತುತ ಕಿನ್ನಿಗೋಳಿ ರುದ್ರಭೂಮಿಯ ಬಳಿ ಮತ್ತು ಕಲ್ಲಕುಮೇರು ಬಳಿ ಭವಿಷ್ಯದ ದೃಷ್ಟಿಯಿಂದ ಸ್ಥಳ ಕಾದಿರಿಸಲಾಗಿದೆ. ಆದರೆ ಕಟೀಲು ಸಮೀಪದಲ್ಲಿ ಮತ್ತೆ ಗೋಮಾಳ ಜಾಗವನ್ನು ತ್ಯಾಜ್ಯ ವಿಲೇವಾರಿಗಾಗಿ ಕಾದಿರಿಸಲಾಗಿದೆ. ಇದಕ್ಕೆ ಸ್ಥಳೀಯರ ವಿರೋಧವಿದ್ದು ಕೂಡಲೇ ರದ್ದುಪಡಿಸಬೇಕೆಂದು ಸಾರ್ವಜನಿಕರು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬಿತ್ಲು ಪ್ರದೇಶದಲ್ಲಿ ದ್ರವ ತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆಯಿಲ್ಲದೆ ಇಡೀ ಕಿನ್ನಿಗೋಳಿ ಪ್ರದೇಶದ ಮಲಿನ ನೀರು ತೆರೆದ ಚರಂಡಿಯಲ್ಲಿ ಹರಿಯುವಂತಾಗಿದೆ. ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯಿಸಿದರು. ಈ ಸಂದರ್ಭ ಜಿಲ್ಲಾಧಿಕಾರಿಗಳು ಮಾಧ್ಯಮದ ಜೊತೆ ಮಾತನಾಡಿ, ಕಿನ್ನಿಗೋಳಿಯ ತ್ಯಾಜ್ಯ ನಿರ್ವಹಣೆ ಮತ್ತು ದ್ರವ ತ್ಯಾಜ್ಯ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಒಟ್ಟಿಗೆ ಪ್ರತ್ಯೇಕ ಸಭೆಯನ್ನು ಕರೆದು ಸಮಸ್ಯೆ ಬಗೆಹರಿಸಲು ಪ್ರಯತ್ನ ಮಾಡಲಾಗುವುದು ಎಂದರು. ಮತ್ತು ಕಿನ್ನಿಗೋಳಿಯಲ್ಲಿ ನಗರೋತ್ಥಾನ ಕೆಳಗಡೆ ಆಗಿರುವಂಥ ಕೆಲಸಗಳನ್ನು ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಇವತ್ತು ವೀಕ್ಷಣೆಯನ್ನು ಮಾಡಿದ್ದೇವೆ. DUDC PDO ಮತ್ತು ಇಂಜಿನಿಯರು ಮತ್ತು ಎಲ್ಲ ತಂಡಗಳ ಜೊತೆ ಬಂದಿದ್ದೀವಿ. ಇದರಲ್ಲಿ ಕಿನ್ನಿಗೋಳಿಯಲ್ಲಿ ಒಂದು 85 ಲಕ್ಷ ಅನುದಾನ ಒಂದು ಕೆಳಗಡೆ ಒಂದು 10 ಅಂಗಡಿಗಳೀಗ ಆಗಿ 13 ಅಂಗಡಿ ಆಗಿದೆ. ಇನ್ನೂ 6 ಅಂಗಡಿಗಳು ಆಗಬೇಕಾಗ್ತದೆ. ಸೊ ಅದನ್ನು ಕೆಲಸ ಆಗಿರುವುದನ್ನು ಅದಕ್ಕೆ ಇನ್ಸ್ಪೆಕ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಅದರಲ್ಲಿ ಒಂದಷ್ಟು ಕೆಲಸಗಳು ಆಗಿದ್ದಾವೆ. ಒಂದು ಏನು ಟೈಲ್ ರೂಫನ್ನು ಮಾಡಬೇಕು, ಅದನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಂದರೆ ಅದು ಏನು ಎಸ್ಟಿಮೇಟ್ ಇಲ್ಲದೆ ಎಸ್ಟಿಮೇಟ್ ಪ್ರಕಾರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಲ್ಲಿ ಬಂದಿರುವ ಸಮಯದಲ್ಲಿ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಮತ್ತು ಮಾಧ್ಯಮದವರು ಎಲ್ಲರೂ ಸಹ ಇಲ್ಲಿ ಇರುವಂಥ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ನಮ್ಮ ಗಮನವನ್ನು ಸೆಳೆದಿರುತ್ತಾರೆ. ಅದರಲ್ಲಿ ಒಂದು ಇದು ಏನು ಒಂದು ಕಮರ್ಷಿಯಲ್ ಸ್ಟ್ರೀಟ್ ಇದೆ, ಇಲ್ಲಿರುವಂಥ ಅಪಾರ್ಟ್ಮೆಂಟ್ಸ್ ಮತ್ತು ಕಮರ್ಷಿಯಲ್ ಶಾಪ್ಸು. ಹಿಂದೆ ಗ್ರಾಮ ಪಂಚಾಯತ್ ಇದ್ದಾಗ ಏನು ಒಂದು ಏರೋಬಿಕ್ ಮೆಥಡಲ್ಲಿ ಗ್ರೇ ವಾಟರ್ ಟ್ರೀಟ್ಮೆಂಟ್ ಎಲ್ಲ ಮಾಡಿರುವಂಥ ಪ್ಲ್ಯಾಂಟಲ್ಲಿ ಬೇರೆ ತ್ಯಾಜ್ಯಗಳನ್ನು ಅದರಲ್ಲಿ ಬಿಡ್ತಾ ಇರುವಂಥದ್ದು. ಅದರಿಂದ ಊರಿಗೆ ಆಗಿರುವಂಥ ಸಮಸ್ಯೆಗಳು ಭಾರಿ 15-16 ವರ್ಷದಿಂದಲೂ ಈ ಸಮಸ್ಯೆ ನಡೀತಾ ಇರುವಂಥದ್ದನ್ನು ನಮ್ಮ ಗಮನಕ್ಕೆ ತಂದರು. ಈಗ ತಹಸೀಲ್ದಾರ್ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ, ಅವರಿಗೆ ಈಗಾಗಲೇ ಒಂದು ಮೀಟಿಂಗ್ ಮಾಡಿ ಟೈಮ್ ಲೈನೆಲ್ಲ ಕೊಟ್ಟಿದ್ದಾಗ ಹೇಳಿದ್ದಾರೆ. ಇದು ಎಲೆಕ್ಷನ್ ಮುಂಚೆ ಈಗ ಮತ್ತೊಮ್ಮೆ ಈ ಮೀಟಿಂಗನ್ನು ಮಾಡ್ತಾರೆ, ಮಾಡಿ ಸ್ಟ್ರಿಕ್ಟಾಗಿ ಟೈಮ್ ಲೈನನ್ನು ಕೊಡಲಿಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಆ ಟೈಮ್ ಲೈನಲ್ಲಿ ಆ ಒಂದು ಕೆಲಸ ಕಾರ್ಯಗಳನ್ನ ಅವ್ರು ಮಾಡಿಲ್ಲ ಅಂತಂದರೆ ಒಂದು ಮುನ್ಸಿಪಾಲ್ಟಿ ವತಿಯಿಂದ, ಇನ್ನೊಂದು ಪ್ಲ್ಯಾನಿಂಗ್ ವತಿಯಿಂದ ಏನು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಅವ್ರ ವತಿಯಿಂದನೂ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 3 ವತಿಯಿಂದನೂ ಅದನ್ನು ಆ್ಯಕ್ಷನ್ ತಗೊಳ್ಳುವಂಥ ಒಂದು ನಿರ್ಧಾರವನ್ನು ಕೊಟ್ಟು ಅವರಿಗೆ ಕೆಲಸ ಮಾಡಿಸಿ ಇದನ್ನು ಸುಮುಖವಾಗಿ ಸರಿ ಮಾಡಿಸಲಿಕ್ಕೆ ನಿರ್ದೇಶಕರನ್ನು ನಾವು ತಹಸೀಲ್ದಾರ್ಗೆ ನೀಡಿದ್ದೇವೆ. ಚೀಫ್ ಆಫೀಸರ್ ಅದದ್ದು ಪೂರ್ತಿ ಜವಾಬ್ದಾರಿಯನ್ನು ತಗೋಬೇಕು. ಇದನ್ನು ಒಂದು ಟೈಮ್ ಲೈನ್ ಫಿಕ್ಸ್ ಮಾಡಿಕೊಂಡು ಬರಲಿ. ಅದು ಬಿಟ್ಟು ಘನತ್ಯಾಜ್ಯ ಘಟಕದ ಬಗ್ಗೆ ಮತ್ತು ಅಕ್ಕಪಕ್ಕ ಇರುವಂಥ ಬಜ್ಪೆ ಮತ್ತು ಇನ್ನಿತರದ್ದು ಇದು ಬಗ್ಗೆಯನ್ನು ಸಹ ನಮ್ಮ ಗಮನಕ್ಕೆ ತಂದರು. ಇದರಲ್ಲಿ ಏನು ನಮ್ಮ ಕರಾವಳಿ ಪ್ರದೇಶದಲ್ಲಿ ಇರುವಂಥ ಅರ್ಬನ್ ಲೋಕಲ್ ಬಾಡೀಸಲ್ಲಿ ಈ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸಂಬಂಧಪಟ್ಟಂತೆ ಏನು ಪ್ರಾಜೆಕ್ಟ್ಸನ್ನು ಮಾಡಬೇಕಾಗಿದೆ, ಅದು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತ ಹೇಳಿದರೆ ಈ ಜಾಗದಲ್ಲಿರುವಂಥ ಸಮಸ್ಯೆ ಬಗ್ಗೆ ಇದಕ್ಕೆ ಒಂದು ಸಮಗ್ರವಾದ ಒಂದು ಇದು ಸೊಲ್ಯೂಷನನ್ನು ನಾವು ಹುಡುಕಬೇಕಾದ ಅವಶ್ಯಕತೆ ಇದೆ. ಇದಕ್ಕೆ ಪ್ರತ್ಯೇಕವಾದ ಒಂದು ಸಭೆಯನ್ನು ಕರೆದು ಎಲ್ಲರ ಒಂದು ಸಮಸ್ಯೆಗಳನ್ನ ಆಲಿಸಿ ಇದಕ್ಕೆ ಒಂದು ನಿರ್ಧಾರವನ್ನು ತಗೊಂಡು. ಈ ಸಂದರ್ಭದಲ್ಲಿ ಮುಲ್ಕಿ ತಾಲೂಕು ತಹಶೀಲ್ದಾರ್ ಪ್ರದೀಪ್ ಕುರ್ಡೇಕರ್, ಕಂದಾಯ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿ MR ಸ್ವಾಮಿ, ಇಂಜಿನಿಯರ್ ನಾಗರಾಜ್, ಸಂಜೀವ ಕಟೀಲು, ಸ್ಥಳೀಯ ನಾಗರಿಕರಾದ ಪ್ರಕಾಶ್ ಕಿನ್ನಿಗೋಳಿ, ಭುವನಾಭಿರಾಮ ಉಡುಪ, ಡೊನಾಲ್ಡ್, ವಿಲಿಯಂ ಮತಾಯಸ್, ಹಿಲ್ಡಾ ಡಿಸೋಜಾ ಮತ್ತಿತರರು ಉಪಸ್ಥಿತರಿದ್ದರು. ರೋಷನ್, V4 ನ್ಯೂಸ್, ಕಿನ್ನಿಗೋಳಿ.